ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವ? ಚೆನ್ನಾಗಿರೋದ್ರ ಜೊತೆಗೆ ಹೆಲ್ದಿಯಾಗಿರೋಕ್ಕೆ ಒಂದು ರೆಸಿಪಿಯನ್ನು ತೊಗೊಂಬಂದಿದ್ದೀನಿ. ಅದುವೇ ಡ್ರೈ ಫ್ರೂಟ್ಸ್ ಲಡ್ಡು. ಇದನ್ನು ತಿನ್ನೋದಕ್ಕೆ ಯಾವುದೇ ವಯಸ್ಸಿನ ಮಿತಿ ಇರುವುದಿಲ್ಲ. ಈಗ ಮೊದಲಿಗೆ ನಾವು ಕಡಾಯಿಯನ್ನು ಇಟ್ಟುಕೊಂಡು ಅದಕ್ಕೆ ಒಂದು ದೊಡ್ಡ ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳಿ. ತುಪ್ಪ ಕಾಯ್ದ ನಂತರ ನಾವು 200 ಗ್ರಾಂ ಬಾದಾಮನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಬಾದಾಮಿನಲ್ಲಿ ಆರೋಗ್ಯಕರ ಫ್ಯಾಟ್ಸ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ವಿಟಮಿನ್ ಇ ಇರುತ್ತೆ, ಮ್ಯಾಗ್ನೀಸಿಯಮ್ ಇರುತ್ತೆ, ಫೈಬರ್ ಕೂಡ ಹೇರಳವಾಗಿರುತ್ತೆ. ಈ ಎಲ್ಲವೂ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ರೀತಿಯಾಗಿ ಬಾದಾಮನ್ನು ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ವರ್ಗಾಯಿಸ್ಕೊಳ್ಳೋಣ. ಇವಾಗ ಅದೇ ಕಡಾಯಿಗೆ ಗೋಡಂಬಿ ಹಾಕಿ ಸ್ವಲ್ಪ ಕಲರ್ ಬರುವವರೆಗೂ ಫ್ರೈ ಮಾಡಿ. ಇದರಲ್ಲಿ ಹೇರಳವಾಗಿ ವಿಟಮಿನ್ ಮತ್ತು ಮಿನರಲ್ಸ್ ಇರುತ್ತೆ. ಗೋಡಂಬಿಯು ಎಲುಬಿನ ಆರೋಗ್ಯವನ್ನು ಹೆಚ್ಚಿಸುತ್ತೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಅದೇ ಕಡಾಯಿಗೆ ವಾಲ್ನಟ್ಸ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ವಾಲ್ನಟ್ಸ್ನಲ್ಲಿ ಹೇರಳವಾಗಿ ಒಮೆಗಾ 3 ಇರೋದ್ರಿಂದ ಇದು ಮೆದುಳು ಮತ್ತು ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಾಲ್ನಟ್ಟನ್ನು ಮಕ್ಕಳಿಗೆ ಕೊಡೋದ್ರಿಂದ ನೆನಪಿನ ಶಕ್ತಿ, ಬ್ರೈನ್ ಸೆಲ್ಸ್ಗಳು ಆ್ಯಕ್ಟಿವ್ ಆಗುತ್ತೆ. ಹೀಗೆ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ಅದೇ ಕಡಾಯಿಗೆ ಕುಂಬಳಕಾಯಿ ಬೀಜಗಳನ್ನು ಹಾಕಿ, ಅಂದರೆ ಪಂಪ್ಕಿನ್ ಸೀಡ್ಸ್ಗಳನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿಯೂ ಕೂಡ ಪ್ರೋಟೀನ್, ಆರೋಗ್ಯಕರ ಫ್ಯಾಟ್ಸ್, ಫೈಬರ್, ಮ್ಯಾಗ್ನೀಸಿಯಮ್, ಜಿಂಕ್, ಐರನ್ ಹೇರಳವಾಗಿ ದೊರೆಯುವುದು. ಇದನ್ನು ಕೂಡ ಸೈಡಿಗೆ ಇಟ್ಕೊಳ್ಳೋಣ. ಅದೇ ಕಡಾಯಿಗೆ ಒಣ ಕೊಬ್ಬರಿ ತುರಿಯನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಕೂಡ ಫ್ರೈ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳೋಣ. ಎಲ್ಲ ಫ್ರೈ ಮಾಡ್ಕೊಂಡಂಥ ಡ್ರೈ ಫ್ರೂಟ್ಸ್ಗಳು ತಂಪಾಗಿರುತ್ತೆ, ತಣ್ಣಗಾಗಿರುತ್ತಲ್ಲ, ಅವುಗಳನ್ನು ಒಂದೊಂದಾಗಿ ಮಿಕ್ಸಿಗೆ ಹಾಕಿ ಈ ರೀತಿಯಾಗಿ ಬಾದಾಮ್ ಮಿಕ್ಸಿ ಮಾಡಿಟ್ಕೊಳ್ಳೋಣ. ಅದೇ ಜಾರಿಗೆ ಗೋಡಂಬಿಯನ್ನು ಹಾಕಿ ತೆರೆಯಾಗಿ ಈ ರೀತಿ ಮಿಕ್ಸಿ ಮಾಡಿಟ್ಕೊಳ್ಳೋಣ. ವಾಲ್ನಟ್ ಕೂಡ ಅದೇ ರೀತಿಯಾಗಿ ಮಿಕ್ಸಿ ಮಾಡೋಣ. ಇದು ಬೇಗ ಸಣ್ಣಗಾಗುತ್ತೆ, ಹುಷಾರಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಅದೇ ಜಾರಿಗೆ ಪಂಪ್ಕಿನ್ ಸೀಡ್ಸ್ ಹಾಕಿ ತೆರೆಯಾಗಿ ಮಿಕ್ಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದಕ್ಕೆ ನಾವು ಫ್ರೈ ಮಾಡಿಟ್ಕೊಂಡಂಥ ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ಳೋಣ. ಏಲಕ್ಕಿ ಪೌಡರನ್ನು ಹಾಕಿ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಕಡಾಯಿಯನ್ನು ಇಟ್ಕೊಂಡು ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಕಾಯ್ದ ನಂತರ 200 ಗ್ರಾಂ ಬೆಲ್ಲವನ್ನು ಹಾಕಿ ತುಪ್ಪದಲ್ಲೇ ಕರಗಿಸಿಕೊಳ್ಳೋಣ. ಇದಕ್ಕೆ ಹೆಚ್ಚು ಬೆಲ್ಲ ಹಾಕಬೇಡಿ, ಯಾಕಂದರೆ ಇದು ಹೆಲ್ದಿ ಡ್ರೈ ಫ್ರೂಟ್ಸ್ ಲಡ್ಡು ಇರೋದ್ರಿಂದ ಶುಗರ್ ಆಗಲಿ ಅಥವಾ ಬೆಲ್ಲ ಆಗಲಿ ರುಚಿ ಅನ್ನೋದು ಒಳ್ಳೆಯದಲ್ಲ ಹೆಲ್ತಿಗೆ. ಈಗ ನೋಡಿ, ಚೆನ್ನಾಗಿ ಕರಗಿದೆ ಬೆಲ್ಲ. ಪಾಕ ಆಗಲು ಬಿಡಬೇಡಿ, ಬೆಲ್ಲ ಕರಗಿದರೆ ಮಾತ್ರ ಸಾಕು. ಕರಗಿದ ಬೆಲ್ಲವನ್ನು ಮಿಕ್ಸಿ ಮಾಡಿದ ಪುಡಿಯಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ನಿಮಗೆ ಸ್ವಲ್ಪ ಉದುರು ಅನಿಸಿದರೆ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಕೂಡ ನಾವು ಮಿಕ್ಸ್ ಮಾಡ್ಕೋಬೋದು. ಹೇಗೆ ನೋಡಿ, ಸ್ವಲ್ಪ ಬಿಸಿಯಾಗಿರುತ್ತೆ. ಮೊದಲು ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಮಿಕ್ಸ್ ಆದ ನಂತರ ಇದನ್ನು ನಾವು ಒಂದೊಂದಾಗಿ ಉಂಡೆಗಳನ್ನು ಮಾಡಿಟ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಲಡ್ಡುವನ್ನು ನಿಯಮಿತವಾಗಿ ತಿನ್ನುವುದರಿಂದ ತ್ವರಿತ ನೈಸರ್ಗಿಕ ಶಕ್ತಿಯನ್ನು ಒದಗಿಸುತ್ತವೆ. ಮಕ್ಕಳು, ಹಿರಿಯರು ಮತ್ತು ಕಾರ್ಯನಿರತ ವಯಸ್ಕರಿಗೆ ಉತ್ತಮ. ಒಂದು ಸಣ್ಣ ಲಡ್ಡು ಸಂಪೂರ್ಣ ಪೌಷ್ಟಿಕಾಂಶದ ಪಂಚನ್ನು ನೀಡುತ್ತದೆ, ಹೃದಯದ ಕಾರ್ಯವನ್ನು ಬೆಂಬಲಿಸುತ್ತದೆ. ಇದು ಕರುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ, ಮೆದುಳಿನ ಆರೋಗ್ಯ ಸುಧಾರಿಸಿ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ಇದು ಮಕ್ಕಳಿಗೆ ತುಂಬ ಒಳ್ಳೆಯದು, ತೂಕ ನಿರ್ವಹಣೆಗೆ ಸಹಾಯಕವಾಗಿರುತ್ತದೆ. ಒಂದು ಸಲ ಈ ಲಡ್ಡುವನ್ನು ನಿಮ್ಮ ಮನೆಯಲ್ಲಿ ಮಾಡಿ ನಿಯಮಿತವಾಗಿ ತಿಂದು ಪರೀಕ್ಷಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ಎಲ್ಲರೂ ಆರೋಗ್ಯಕರ ಆಹಾರ ತಿಂದು ಆರೋಗ್ಯವಾಗಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು.